ಕಲಬೆರಕೆ ಎಣ್ಣೆ ಮಾಫಿಯಾ ವಿರುದ್ಧ ಆಹಾರ ಸುರಕ್ಷತಾ ಇಲಾಖೆ ಸಮರ ಸಾರಿದೆ. ಲೂಸ್ ಎಣ್ಣೆ ಸಂಪೂರ್ಣ ಬ್ಯಾನ್ ಮಾಡೋದಕ್ಕೂ ಕೂಡ ಚಿಂತನೆ ನಡೆಸಿದೆ. ಲೂಸ್ ಅಡಿಗೆ ಎಣ್ಣೆಗೆ ಬ್ರೇಕ್ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್. ಅಂದ್ರೆ ಎಣ್ಣೆ ಎಷ್ಟು ಬೇಕೋ ಅಲ್ಲೇ ಪ್ಯಾಕ್ ಮಾಡಿ ಕೊಡ್ತಾರಲ್ಲ ಅಂಗಡಿಗಳಲ್ಲಿ, ಲೂಸ್ ಆಗಿ ಮಾರಾಟ ಮಾಡುವಂಥದ್ದು, ಅಲ್ಲಿ ಕಲಬೆರಕೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅಧಿಕಾರಿಗಳ ಸಮಿತಿ ರಚನೆಗೆ ಸಚಿವ ಖಾದರ್ ಸೂಚನೆ ಕೊಟ್ಟಿದ್ದಾರೆ. ಸಮಿತಿ ಕೊಟ್ಟಂತಹ ವರದಿಯನ್ನು ಆಧರಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಲೂಸ್ ಎಣ್ಣೆಯ ಗುಣಮಟ್ಟದ ಬಗ್ಗೆ ತೀವ್ರ ನಿಗಾ ಇರಿಸಬೇಕಾಗಿದೆ. ಮೂಲ ಮತ್ತು ಮಾರಾಟದ ಬಗ್ಗೆಯೂ ಕೂಡ ತೀವ್ರ ನಿಗಾ. ಹಾಗೆ ಎಣ್ಣೆಯಲ್ಲಿ ಅಗ್ಗದ ಎಣ್ಣೆ ಕಲಬೆರಕೆ ಪತ್ತೆಗೆ ತಪಾಸಣೆ. ಕಡಿಮೆ ಬೆಲೆ ಕೊಡ್ತೀವಿ ಅಂತಂದ್ರೆ ಅದಕ್ಕೇನು ಬೆರೆಸಿದ್ದಾರೆ, ಇತರೆ ಪದಾರ್ಥಗಳ ಕಲಬೆರಕೆಯಾಗಿದೆಯಾ ಅದರ ಬಗ್ಗೆ ಕೂಡ ತಪಾಸಣೆ. ಅನುಮಾನಾಸ್ಪದ ಎಣ್ಣೆಯ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡೋದಕ್ಕೆ ಈಗ ಸೂಚನೆ ಕೊಡಲಾಗಿದೆ. ಹಾಗೆ ಸಚಿವ ಯುಟಿ ಖಾದರ್ ಮಾತನಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕೇಳಿ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಸದ್ಯಕ್ಕೆ ಆಹಾರ, ಆರೋಗ್ಯ, ಔಷಧ ಈ ಮೂರನ್ನು ಕೂಡ ಮುಖ್ಯವಾಗಿ ಪರಿಗಣಿಸಿಕೊಂಡು ನಿರಂತರವಾಗಿ ಇದನ್ನು ಸ್ಟ್ರೀಮ್ಲೈನ್ ತರುವಂಥದ್ದಕ್ಕೆ ಕೈ ಹಾಕಿದ್ದಾರೆ. ಪ್ರಮುಖವಾಗಿ ನಾವು ಪ್ರತಿಷ್ಠಿತ ಏನು ಬೆಂಗಳೂರಿನ ಕ್ಲಬ್ಗಳಿದಾವಲ್ಲ ಇವುಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಪ್ರಮುಖ ಒಂದಿಷ್ಟು ವಿಚಾರಗಳು ಬಂದಿದೆ ಸರ್. ಮೊದಲನೇದಾಗಿ ಈ ಕುಕ್ಕಿಂಗ್ ಆಯಿಲ್ ವಿಚಾರದಲ್ಲಿ ತುಂಬ ತಾವು ಕೂಡ ಇದರಲ್ಲಿ ಈಗ ಆಲ್ರೆಡಿ ತಪಾಸಣೆ ಕೊಟ್ಟಿದ್ದೀರಾ. ಜೊತೆಗೆ ಈ ಲೂಸ್ ಮಾರಬೇಕಾ ಬೇಡವಾ ಅನ್ನೋದು ಕೂಡ ಚರ್ಚೆಗೆ ಬರ್ತಾ ಇದೆ. ಅದನ್ನು ಪ್ಯಾಕೆಟ್ಗಳಲ್ಲೇ ಇರಬೇಕು, ಯಾಕೆಂದರೆ ಇವರು ಕೆಲವೊಂದಿಷ್ಟು ಅದನ್ನು ಮಿಕ್ಸ್ ಮಾಡಿ ಮಾರುವಂಥ ಸಾಧ್ಯತೆಗಳಿರುತ್ತೆ ಅನ್ನೋಂಥ ವಿಚಾರಕ್ಕೆ ಇದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಿದ್ರು ಸರ್? ಅದೇ ಆಯಿಲ್ಗೆ ನಮಗೆ ಮೇನ್ ಪ್ರಾಬ್ಲಮ್ ಇವತ್ತು ಅದು ಲೂಸ್ ಬೇಕಾ ಅಥವಾ ಒಂದು ಲೂಸಾ ಅಥವಾ ಪ್ಯಾಕೆಟಲ್ಲಿ ಕೊಡುವಂಥದ್ದು. ಎರಡನೇದು ಒಮ್ಮೆ ಯೂಸ್ ಆದನ್ನು ಮತ್ತೆ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಬರ್ತಾರೆ. ಅದಕ್ಕಾಗಿ ನಾವಿವತ್ತು ಬಯೋಡೀಸೆಲ್ ಕಂಪನಿ ಅವ್ರ ಜೊತೆ ಕೂಡ ಮಾತಾಡಿದೆ. ಯಾಕೆ ಅವರು ಬೇರೆ ಬೇರೆ ಎಥನಾಲ್ ಬೇರೆ ಆಯಿಲನ್ನು ಅದರಿಂದ ಮಾಡ್ತಾರೆ. ಸೊ ಅವರು ಕಡಿಮೆ ರೇಟಿಗೆ ಇವರಿಗೆ ಮತ್ತೆ ಹೊಸ ಪಾಮ್ ಆಯಿಲ್ ಕೊಟ್ಟು ಇವರಿಂದ ಅವ್ರು ಪರ್ಚೇಸ್ ಮಾಡಿ ಆ ಒಂದು ಸಿಸ್ಟಮ್ ನಾವು ಇವತ್ತು ಜಾರಲಿಕ್ಕೆ ಒಂದು ಚಾನಲನ್ನು ನಾವು ಇವತ್ತು ಆಲೋಚನೆ ಮಾಡ್ತಾ ಇವತ್ತಿದ್ದೇವೆ. ಮತ್ತು ಪ್ಯಾಕ್ನಲ್ಲಿ ಮತ್ತು ಲೂಸಿನಲ್ಲಿ ಏನು ಮಿಕ್ಸ್ ಮಾಡ್ತಾರೆ ಅಂತ ಹೇಳಿಕೊಂಡು ಅದನ್ನು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಅದನ್ನು ಇವತ್ತು ರಿಸರ್ಚ್ ಮಾಡ್ತಾ ಇದ್ದಾರೆ. ಲೂಸ್ ಆಗಿ ಮಾರಾಟ ಮಾಡೋದಕ್ಕೆ ನಿರ್ಬಂಧ ಮಾಡುವಂಥ ಸಾಧ್ಯತೆಗಳು ಅದೇ ರಿಸರ್ಚ್ ಮಾಡಿ ಅದರಲ್ಲಿ ಯಾವ ತೊಂದರೆ ಆಗ್ತದೆ, ಯಾವ್ದು ಆಗೋದಿಲ್ಲ, ಏನನ್ನು ನೋಡಿಕೊಂಡಂತ ತೀರ್ಮಾನ ತಗೊಳ್ತೇವೆ. ಸಾಮಾನ್ಯವಾಗಿ ಒಂದು ಕುಟುಂಬ ಯಾವ ಹೋಟ್ಲ್ಗಳಿಗೆ, ಸ್ಟಾರ್ ಹೋಟ್ಲ್ಗಳಿಗೆ, ಕ್ಲಬ್ಗಳಿಗೆ ಹೋಗಿ ಫ್ಯಾಮಿಲಿ ಜೊತೆಗೆ ಊಟ ಮಾಡ್ಕೊಂಬರ್ಬೇಕಂದ್ರೆ ಹಿಂದೆ ಇಂಥದ್ದೆಲ್ಲ ವಿಚಾರಗಳಿದೆ. ನಾವು ಒಂದು ಕೊಡೋ ದುಡ್ಡಿಗೆ ಸರಿಯಾದ ಊಟ ಕೂಡ ಅವರು ಯೋಚನೆ ಮಾಡ್ತಿರ್ಲಿಲ್ಲ. ತಾವು ಗ್ರಾಹಕರು ಕೊಡುವಂಥದ್ದು, ಸಾರ್ವಜನಿಕರು ಕೊಡೋ ದುಡ್ಡಿಗೆ ಸರಿಯಾದ ಊಟ ಬೇಕು ಅನ್ನೋಂಥದ್ದು. ಖಂಡಿತವಾಗಿಯೂ ಇವತ್ತು ಇಷ್ಟೆಲ್ಲ ಒಂದು ಮೆಂಬರ್ಶಿಪ್ ಆಗಲಿಕ್ಕೆ ಲಕ್ಷಾಂತರ ರೂಪಾಯಿ, ಅಲ್ಲಿ ಊಟ ಮಾಡಲಿಕ್ಕೆ 5 ಸ್ಟಾರ್ ಹೋಟೆಲ್ಗೆ ಜಾಸ್ತಿ ದುಡ್ಡು ಕೊಡಬೇಕು. ಅದಲ್ಲದೆ ಶೂ ಹಾಕೋದೇ ಇದ್ದವ್ರನ್ನ ಬಿಡೋದು ಇಲ್ಲ, ಸೂಟ್ ಹಾಕೋದವ್ರನ್ನ ಇವರು ಬಿಡೋದು ಇಲ್ಲ. ಇವರ ಸೂಟ ಬೂಟ ಇಂಪಾರ್ಟೆಂಟ್ ಅಲ್ಲ, ಇವರ ಕಿಚನ್ ಇಂಪಾರ್ಟೆಂಟ್ ಈಗ ನಮಗೆ. ಅದನ್ನು ನಾವು ಇವತ್ತು ಅವರಿಗೆ ಹೇಳಿದೆ, ಅವ್ರಿಗೆ ತೋರಿಸಿ ಕೊಟ್ಟಿದ್ದೇವೆ. ಅದಕ್ಕೆ ಯಾಕೆಂತ ಹೇಳಿದ್ರೆ ಇವರಿಗೆ ಪ್ರಾಬ್ಲಮ್ ಏನೀಗ, ಇವತ್ತು ಒಂದು 100 ಕಮಿಟಿ ಇದೆ, ಅಧ್ಯಕ್ಷರಿದ್ದಾರೆ, ಸೆಕ್ರೆಟರಿ ಇದ್ದಾರೆ, ಎಲ್ಲರೂ ಕೂಡ ಕಲಿತವ್ರೆ, ಕಲಿಯದಿದ್ದವರಲ್ಲ, ಎಜುಕೇಷನ್ ಪಡೆದವರೇ ಇರುವುದು. ಇವರಿಗೆ ಪ್ರಾಬ್ಲಮ್ ಏನು, ಒಂದು ಕಿಚನ್ ನೀಟ್ ಇಟ್ಕೊಳ್ಳಿಕ್ಕೆ, ಕರೆಕ್ಟಾದ ಹೈಜಿನಿಕ್ ಸ್ಟೋರ್ ರೂಮ್ ಇಟ್ಕೊಳ್ಳಿಕ್ಕೆ, ಮತ್ತು ಇದು ಸಿಟಿಯ ಒಳಗಡೆ ಇದೆ, ದೂರ ಏನಿಲ್ಲ. 10 ನಿಮಿಷದಲ್ಲಿ ಹೋದ್ರೆ ಏನು ಬೇಕಾದ್ರೂ ಫ್ರೆಶ್ ಐಟಮ್ಸ್ ಇವರಿಗೆ ಸಿಗ್ತದೆ. ಅದು ನಾನ್ ವೆಜ್ ಇರಲಿ, ವೆಜ್ ಇರಲಿ, ಇನ್ನಿತರ ಐಟಮ್ ಇರಲಿ, ಫ್ರೆಶ್ ತಂದು ಫ್ರೆಶ್ ಮಾಡಿ ಕೊಡಲಿಕ್ಕೆ ಇವರಿಗೆ ಪ್ರಾಬ್ಲಮ್ ಏನು. ಕೊನೆಯದಾಗಿ ತರಕಾರಿಗಳ ಬಗ್ಗೆ ಕೂಡ ತಾವು ಸ್ವಲ್ಪ ಗಮನ ಕೊಡಬೇಕಾಗಿದೆ. ಯಾಕೆಂದರೆ ಇತ್ತೀಚೆಗೆ ತಮ್ಮ ಇಲಾಖೆ ಏನು ಮಾಡಿದಾಗ ಒಂದಿಷ್ಟು ಅಪಾಯಕಾರಿ ಅಂಶಗಳು ಕೂಡ ಬಂದಿತ್ತು. ಇದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತಾ ಇದ್ದಾರೆ? ನಮ್ಮ ಕೂಡ ಭಾಳಷ್ಟು ಇವತ್ತು ಕೆಲವೊಂದು ದೂರುಗಳು ಬಂದಿದೆ. ದೊಡ್ಡ ಮಾರ್ಟಿನಲ್ಲಿ, ದೊಡ್ಡ ಕಂಪನಿಗಳಲ್ಲಿ, ದೊಡ್ಡ ಸೂಪರ್ ಮಾರ್ಕೆಟಲ್ಲಿ ಇದನ್ನು ಈ ವೆಜಿಟೇಬಲ್ಸ್ ಹಾಳಾಗದ ರೀತಿ ಕೆಮಿಕಲ್ ಹಾಕಿ ಅದನ್ನು ಸಿಂಪಡಿಸ್ಕೊಂಡು ಇರ್ತಾರೆ. ಇದರ ಬಗ್ಗೆ ನಾವು ಕೂಡ ಮುಂದಿನ ನಾವು ಅದನ್ನು ತನಿಖೆ ಬಂದರೆ ಅದರ ಸ್ಯಾಂಪಲ್ ತೆಗೆದು ಚರ್ಚೆ ಮಾಡ್ತಾರೆ. ಬಂದಿದ್ದೇನೆ ಮಾಹಿತಿ ಅಂದರೆ ಭಾಳಷ್ಟು ನಮಗೆ ದೂರ ಬಂದಿದೆ. ಯಾಕಂದರೆ ಬಹುಶಃ ಲೈಟ್ ಅವರು ಇದನ್ನೆಲ್ಲ ನೋಡಿಕೊಂಡು ಜನ ಎನಿಸ್ತಾರೆ ಇದು ಅಷ್ಟೇ ಚೆನ್ನಾಗಿದೆ ಅಂತೇಳಿ. ಸೊ ಅದನ್ನು ಟೆಸ್ಟ್ ಮಾಡೋಕೆ ಗೊತ್ತಾಗುತ್ತೆ ಚೆನ್ನಾಗಿದೆ ಇಲ್ವ ಅಂತೇಳಿ. ಅದಕ್ಕೂ ನಾವು ಕ್ರಮ ತಗೊಳ್ತೇವೆ. ಒಟ್ಟಾರೆಯಾಗಿ ನಮಗೆ ಆರೋಗ್ಯ ಸಂಬಂಧಪಟ್ಟಾಗೆ ಏನೆಲ್ಲ ಜನಜಾಗೃತಿ ಮೂಡಿಸ್ಬೇಕಾ ಅದು ನಾವು ಸಾಕ್ಷಿ ಸಮೇತ ಜನರಾಗಿ ಮೂಡಿಸ್ತೇವೆ. ಮತ್ತು ಜನರ ಇಚ್ಛೆ ನನಗೆ ಅದೇ ತಿನ್ನಬೇಕಂತೇಳಿ ನನಗೆ ಎಂತ ಮಾಡಲಿಕ್ಕೆ ಸಾಧ್ಯ ಉಂಟು. 15 ದಿವಸಗಳು ಗಡುವು ಕೊಟ್ಟಿದ್ದೀರಿ ಸರ್ ಎಲ್ರಿಗೂ. ಕಿಚನ್ ಸರಿ ಮಾಡ್ಕೋಬೇಕು, ನಿಮ್ಮ ಎಲ್ಲವನ್ನು ನೀಟ್ ಮಾಡ್ಕೊಳ್ಬೇಕು. ಇದಾದ ನಂತರ ನಾವು ನೆಕ್ಸ್ಟ್ ನಿಮಗೆ ಮತ್ತೆ ತಪಾಸಣೆ ಮಾಡ್ತೀವಿ ಅಂತ ಸರಿ ಆಗುವಂಥ ನಿರೀಕ್ಷೆ ಕೂಡ ಇದೆ. ಖಂಡಿತವಾಗಿ ಈಗಾಗಲೇ ಬಹುತೇಕ ಅವರೆಲ್ಲ ಕ್ಲೀನ್ ಮಾಡಿ ಭಾಳ ಫೋಟೋ ಕಳಿಸಿದ್ದಾರೆ. ಅವ್ರು ಸ್ಟಾರ್ಟಿಂಗಿಂದ ಕಿಚನ್ ಅವ್ರು ಕ್ಲೀನ್ ಮಾಡಿ ಕರೆದ ಫೋಟೋ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೆಲ್ಲ ಕೂಡ ಅದನ್ನು ಏನವ್ರಿಗೆ ಒಂದು ಸ್ವಲ್ಪ ಎಡವಟ್ಟಾಗಿದೆ, ಅವ್ರು ಸರಿಪಡಿಸೋ ವಿಶ್ವಾಸ ಖಂಡಿತವಾಗಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರ ಮಾತುಗಳು. ಕ್ಯಾಮರಾಮನ್ ವಾಲಿ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.